ನಮಸ್ತೆ ಸ್ನೇಹಿತರೆ, ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಕಥೆಯನ್ನು ನೋಡೋಣ. ಬರೆದವರು ಎಚ್ ನಾಗವೇಣಿ ಅವರು. ಮೊದಲಿಗೆ ಲೇಖಕರ ಪರಿಚಯ. ಡಾಕ್ಟರ್ ಎಚ್ ನಾಗವೇಣಿಯವರು 1962ರಲ್ಲಿ ಜನಿಸಿದರು. ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವದ ಲೇಖಕಿಯರಲ್ಲಿ ಎಚ್ ನಾಗವೇಣಿಯವರು ಒಬ್ಬರು. ನಾಗವೇಣಿಯವರು ಮಂಗಳೂರಿನ ಹೊನ್ನಕಂಟೆ ಎಂಬಲ್ಲಿ ಜನಿಸಿದರು. ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಈಗ ಮೊದಲು ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಕೇಂದ್ರೀಯ ಪರಾವರ್ತನೆಯಲ್ಲಿ ಸೇವೆ ಸಲ್ಲಿಸಿ ಈಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮುಖ್ಯ ಗ್ರಂಥಪಾಲಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೊಸ ಕಥನ ಶೈಲಿಯನ್ನು ರೂಢಿಸಿಕೊಂಡಿರುವ ಎಚ್ ನಾಗವೇಣಿಯವರು ಕರಾವಳಿಯ ಪರಿಸರವನ್ನು ತಮ್ಮ ಕಥೆಗಳಲ್ಲಿ ಆಪ್ತವಾಗಿ ಚಿತ್ರಿಸಿದ್ದಾರೆ. ಅವರ ಪ್ರಮುಖವಾದಂತಹ ಕೃತಿಗಳು ಗಾಂಧಿ ಬಂದ, ಇದು ಕಾದಂಬರಿ, ನಾಲ್ಕನೇ ನೀರು, ಮೀವಾಟ, ಇವು ಅವರ ಕಥಾ ಸಂಕಲನಗಳು. ವಸುಂಧರೆಯ ಜ್ಞಾನ ಪ್ರಬಂಧಗಳ ಸಂಕಲನ, ಸೂರ್ಯನಿಗೊಂದು ವೀಳ್ಯ ಅಂಕಣ ಬರಹಗಳ ಸಂಗ್ರಹ, ನವೋದಯ ಕಥೆಗಾರತಿ ಗೌರಮ್ಮ, ರಂಗಸಂಪನ್ನ ಕಂಬಾರ, ಸಾರ ವಿಸ್ತಾರ, ತಿರುಳು ತೋರಣ, ಇವು ಅವರ ಇನ್ನಿತರ ಪ್ರಮುಖವಾದಂತಹ ಕೃತಿಗಳು. ಇವರ ಗಾಂಧಿ ಬಂದ ಕಾದಂಬರಿಯು ರಂಗಕೃತಿಯಾಗಿ ರೂಪಾಂತರಗೊಂಡು ಜನಪ್ರಿಯತೆ ಗಳಿಸಿದೆ. ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಚದುರಂಗರ ಪ್ರಶಸ್ತಿ, ಎಸ್ ಬೂಸ್ನೂರ್ ಮಠವರ ಪ್ರಶಸ್ತಿ, ಗೀತಾ ದೇಸಾಯಿ ಪ್ರಶಸ್ತಿ, ಇನ್ನೂ ಮುಂತಾದ ಪುರಸ್ಕಾರಗಳು ಇವರಿಗೆ ಸಂದಿವೆ. ಇದು ಅವರ ಜೀವನ ಮತ್ತು ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು, ಅವರು ಪಡೆದುಕೊಂಡಿರುವಂತಹ ಪ್ರಶಸ್ತಿಗಳು. ಇನ್ನು ಪ್ರಸ್ತುತ ದಣಿಗಳ ಬೆಳ್ಳಿ ಲೋಟ ಕಥೆಯಲ್ಲಿ ಹೊಳೆ ಒಂದು ಪಾತ್ರವಾಗಿ ಬಂದಿದೆ. ಉಳ್ಳವರು ತಮ್ಮ ಸ್ವಾರ್ಥದ ಆಮಿಷಕ್ಕೆ ಬಡವರನ್ನು ದಾರುಣವಾಗಿ ದುಡಿಸಿಕೊಳ್ಳುವಂತಹ ರೀತಿ ಅಮಾನುಷವಾದದ್ದು. ಇನ್ನು ಶೋಷಿತರು ತಮ್ಮ ನ್ಯಾಯಕ್ಕೆ, ಜೀವನ ಮೌಲ್ಯಕ್ಕೆ ಭಂಗ ಬಂದಾಗ ಹೇಗೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಎಂಬುದು ಈ ಕಥೆಯಲ್ಲಿ ಮಾರ್ಮಿಕವಾಗಿ ಚಿತ್ರಣಗೊಂಡಿರುವುದನ್ನು ಈಗ ನೋಡೋಣ. ಇಲ್ಲಿ ಬರುವಂತಹ ಶಬ್ದಾರ್ಥಗಳನ್ನು ಒಂದು ಸಾರಿ ಐತಲ್ಲ ಎಲ್ಲವನ್ನು ನೋಡಿಕೊಳ್ಳಿ. ರೀಪು ಇದನ್ನು ಕೇಳಿದಾರ. ಪಕ್ಕಾಸು ಅಂದರೆ ಮನೆಯ ಮೇಲ್ಛಾವಣಿಗೆ ಹಾಕುವ ಮರದ ಸಾಮಗ್ರಿ ಅಂತ. ಗೆರಟ ಅಂದರೆ ಇದು ತೆಂಗಿನ ಚಿಪ್ಪು. ಸೆರಗು ಅಂದ್ರೆ ಅಂಚು ಅಂತ ಇವು. ಆಮೇಲೆ ಇನ್ನೊಂದು ದಾರಂದ ಅಂದ್ರೆ ಇಲ್ಲಿ ಮನೆಯ ಬಾಗಿಲಿಗೆ ದಾನಂದ ಅಂತಾರೆ. ಇವೆಲ್ಲ ಪರೀಕ್ಷೆ ಒಳಗೆ ಕೇಳಿದ್ದು. ಇನ್ನು ಉಳಿದಿರುವಂತಹ ಎಲ್ಲ ಇದೆಲ್ಲ ಕಠಿಣ ಶಬ್ದಗಳನ್ನು ನೋಡಿಕೊಳ್ಳಿ. ಇವರಿಗೆ ಎಚ್ ನಾಗವೇಣಿ, ದಣಿಗಳ ಬೆಳ್ಳಿ ಲೋಟ ಕಥೆ ಇದು. ಸಮಾಜದಲ್ಲಿ ಮೊದಲಿನಿಂದಲೂ ಬಡವರ, ಕೂಲಿಕಾರರ, ನಿರ್ಗತಿಕರ ಬಗ್ಗೆ ತಾರತಮ್ಯ ಧೋರಣೆ ಎದ್ದು ಕಾಣುತ್ತಿದೆ ಸಮಾಜದೊಳಗೆ. ಈ ಸಮಾಜಕ್ಕೆಂದು ಜನ್ಮವನ್ನು ತಾಳಿದೆವೋ ಶತಮಾನಗಳಿಂದಲೂ ಈ ಬಡವರ ಬಗ್ಗೆ, ಕೂಲಿಕಾರರ ಬಗ್ಗೆ, ನಿರ್ಗತಿಕರ ಬಗ್ಗೆ, ಅಸಹಾಯಕರ ಬಗ್ಗೆ ಈ ಸಮಾಜದೊಳಗೈತಲ್ಲ ಈ ತಾರತಮ್ಯ ಧೋರಣೆ ಎದ್ದು ಕಾಣಿಸ್ತಾ ಇರುವಂಥದ್ದು. ಉಳ್ಳವರು ದುರ್ಬಲರ ಶ್ರಮವನ್ನಾಗಲಿ ಪ್ರತಿಭೆಯನ್ನಾಗಲಿ ಗೌರವಿಸದೆ ಅವರ ಪರಿಶ್ರಮದಲ್ಲಿಯೇ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಉಳ್ಳವರು ಶ್ರೀಮಂತರು ಯಾವತ್ತೂ ಇದಲ್ಲ, ಈ ದುರ್ಬಲರು ಇಲ್ಲೇ ಬಡವರು, ಕೂಲಿಕಾರರು, ನಿರ್ಗತಿಕರು ಎಲ್ಲರೂ ಬರ್ತಾರೆ. ಈ ದುರ್ಬಲರ ಶ್ರಮವನ್ನು, ಅವರಲ್ಲಿ ಇರುವಂತಹ ಪ್ರತಿಭೆಯನ್ನು, ಅದಕ್ಕೆ ಗೌರವವನ್ನು ಕೊಡದೆ ಅವರ ಪರಿಶ್ರಮದಲ್ಲಿ ಅವ್ರದ್ದು ದುಡಿದು ಕೊಟ್ಟಾಗ ಇವರು ಏನಾಗಿರ್ತಾರೆ, ಶ್ರೀಮಂತರಾಗಿರ್ತಾರಂತ. ಅವರ ಪರಿಶ್ರಮದಲ್ಲಿಯೇ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಇವತ್ತು ಶೋಷಣೆಯನ್ನು ಮಾಡ್ತಾ ಇರ್ತಾರೆ ಅಂತ. ಇನ್ನು ಶೋಷಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಹೇಗೆ ಪ್ರತಿರೋಧ ವ್ಯಕ್ತವಾಗುತ್ತದೆ ಎಂಬುದು ಈ ಕಥೆಯಲ್ಲಿ ಅನಾವರಣಗೊಂಡಿದೆ. ಇನ್ನು ಶೋಷಣೆಗೆ ಒಳಗಾದಂಥವರು ತಮ್ಮ ಸ್ವಾಭಿಮಾನಕ್ಕೆ ಯಾವಾಗ ಐತಲ್ಲ ಭಂಗ ಬರ್ತೈತೋ ಅಥವಾ ಧಕ್ಕೆ ಬರ್ತೈತೋ ಅವಾಗ ಐತಲ್ಲ ಅವರು ಯಾವ ರೀತಿಯಾಗಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಈ ಕಥೆಯಲ್ಲಿ ಮಾರ್ಮಿಕವಾಗಿ ಅನಾವರಣಗೊಂಡಿರುವುದನ್ನು ನಾವು ಕಾಣ್ಬೋದು. ಇನ್ನು ಮನುಷ್ಯನ ಭಾವನೆಗಳು ಹೊಳೆಗೂ ಇರುವಂತೆ ಹೊಳೆಯ ಪಾತ್ರವನ್ನು ನೋಡಿ, ಮನುಷ್ಯರ ಭಾವನೆಗಳು ಹೊಳೆಗೂ ಇರುವಂತೆ ಹೊಳೆಯ ಪಾತ್ರವನ್ನು ಸಕ್ರಿಯವಾಗಿ ತಂದಿದ್ದಾರೆ. ಇಲ್ಲಿ ಮನುಷ್ಯನೊಳಗೆ ಹೆಂಗೈತಲ್ಲ ಬೇರೆ ಬೇರೆ ಭಾವನೆಗಳು ಇರುತ್ತವೋ
ಅದೇ ರೀತಿಯಾಗಿ ಈ ನಿಸರ್ಗಕ್ಕೂ ಸಹಿತ, ನಿಸರ್ಗದಲ್ಲಿ ಬರುವಂತಹ ನದಿಗೂ ಸಹಿತ ಅದಕ್ಕೂ ಸಹಿತ ಬೇರೆ ಬೇರೆ ಭಾವನೆಗಳು ಇರ್ತಾವು ಅಂತ. ಆ ಇರುವಂತೆ ಹೊಳೆಯ ಪಾತ್ರವನ್ನು ಇಲ್ಲಿ ಲೇಖಕಿ ಏನು ಮಾಡಿದಾಳೆ, ಅದನ್ನು ಸಕ್ರಿಯವಾಗಿ ತಗೊಂಡು ಬಂದಾಳಂತ. ಕರಾವಳಿ ತೀರದ ಬದ್ಧವರ ಬದುಕು, ಅವರ ಅಸಹಾಯಕತೆ ಹಾಗೂ ಆಡುಭಾಷೆಯ ಸೊಗಸು ಮನೋಜ್ಞವಾಗಿ ಕಥೆಗೆ ಉದ್ದಕ್ಕೂ ಗಮನ ಸೆಳೆಯುವಂತಿದೆ. ಇನ್ನು ಈ ಕರಾವಳಿ ಸಮುದ್ರ ತೀರದ ಸುತ್ತಮುತ್ತಲೂ ಇರುವಂತಹ ಈ ಬಡವರ ಬದುಕು, ಅವರ ಅಸಹಾಯಕತೆ, ಅವರು ಆಡುವಂತಹ ಭಾಷೆಯ ಸೊಗಸು ಯಾವ ರೀತಿಯಾಗಿ ಇರುತ್ತದೆ ಅದನ್ನು ಮನೋಜ್ಞವಾಗಿ ಕತೆ ಉದ್ದಕ್ಕೂ ಇದೆಲ್ಲ ಕಥೆಗಾರ್ತಿ ಗಮನ ಸೆಳೆಯುವ ಹಾಗೆ ಅದನ್ನು ಏನು ಮಾಡಿದಳ, ಚಿತ್ರಣವನ್ನು ಮಾಡೋಣ. ಇನ್ನು ಸಣ್ಣ ಕಥೆಯ ಮುಖ್ಯ ಲಕ್ಷಣ ಆಕರ್ಷಕವಾದಂತಹ ಶೈಲಿ, ಯಾರೂ ಊಹಿಸಲಾರದಂತಹ ಅಂತ್ಯ ಈ ಕತೆಗೆ ಮೆರಗನ್ನು ತಂದಿದೆ. ಇಲ್ಲಿ ಉಳಿದ ಕಥೆಗಾರರಿಗಿಂತ ಲೇಖಕಿ ಐತಲ್ಲ ಬೇರೆ ರೀತಿಯಾದಂಥ ಆಕರ್ಷಕವಾದಂಥ ಶೈಲಿಯನ್ನು, ಆಮೇಲೆ ಯಾರೂ ಊಹಿಸಲಾರದಂಥ ಅಂತ್ಯವನ್ನು ಈ ಕತೆಗೆ ಏನು ಮಾಡಿದಾಳೆ, ತೊಗೊಂಡು ಬಂದ. ಇದು ಬೇರೆ ಕಥೆಗಾರರಿಗಿಂತ ಭಿನ್ನವಾದಂತಹ ರೀತಿಯಲ್ಲಿ ಕತೆಯನ್ನು ಚಿತ್ರಣ ಮಾಡಿದ್ದನ್ನು ನಾವು ಕಾಣ್ಬೋದು. ಇನ್ನು ಕರಾವಳಿ ಬದುಕಿನ ವಿವರಗಳೊಂದಿಗೆ ಈ ಕತೆ ಹೃದಯಂಗಮವಾಗಿ ನಿರೂಪಿತವಾಗಿದೆ. ಇನ್ನು ಕರಾವಳಿಯ ಬದುಕಿನ ಈ ವಿವರಗಳೆಲ್ಲವೂ ಈ ಕತೆ ಉದ್ದಕ್ಕೂ ಇದೆಲ್ಲ ಹೃದಯಕ್ಕೆ ತಟ್ಟುವ ಹಾಗೆ ಕತೆಗಾರತಿ ಯಾವ ರೀತಿಯಾಗಿ ನಿರೂಪಣೆ ಮಾಡ್ಯಾಳ ಅನ್ನುವಂಥದ್ದನ್ನು ನೋಡೋಣ. ಆ ಮಾನಗೇಡಿ ಹೊಳೆಗೆ ಒಂದಿಷ್ಟು ಉಗುರಡೆಯಲ್ಲಾದರೂ ನಾಚಿಕೆ ಎಂಬುದು ಇದ್ದಿದ್ದರೆ ಒಂದಾಪರಿ ಬೈಗುಳಗಳಿಗೆ ಅದು ತಟ್ಟನೆ ಇಂಗಿ ಹೋಗುತ್ತಿತ್ತು, ಅಥವಾ ಸರ್ರೆಂದು ನುಗ್ಗಿ ಬಂದು ಆಕೆಯನ್ನು ನುಂಗಿ ಬಿಡುತ್ತಿತ್ತು. ನೋಡ್ರಿ, ಇಲ್ಲಿ ಕತೆ ಪ್ರಾರಂಭ ಆಗುವುದು ಆ ಮಾನಗೇಡಿ ಹೊಳೆಗೆ ಒಂದಿಷ್ಟು ಉಗುರಡೆಯಲ್ಲಾದರೂ, ಉಗುರು ಅಂದ್ರೆ ಸ್ವಲ್ಪವಾದರೂ ನಾಚಿಕೆ ಎಂಬುದು ಇದ್ದಿದ್ರೆ ಒಂದೇ ರೀತಿ ಆಕೆ ಬೈತಾ ಇರುವಂತಹ ಬೇಗುಳಿಗಳಿಗೆ ಅದು ಏನಾಗ್ತಿತ್ತು, ನದಿ ಅನ್ನುವಂಥದ್ದು ತಟ್ಟನೆ ಇಂಗಿ ಹೋಗ್ತಿತ್ತು, ಅಥವಾ ಸರ್ರನೆ ಉಕ್ಕಿ ಬಂದಾಕೆನ ಏನು ಮಾಡ್ತಾಯಿತ್ತು, ನುಂಗಿ ಬಿಡ್ತಿತ್ತು ಅಂತ. ಅದೆಂತೂ ಇಲ್ಲದೆ, ಆ ನದಿಗೆ ಇಂಥದ್ದು ಯಾವುದೂ ಇಲ್ಲದೆ ಊದು ತಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಎಂಬಂತೆ ಕಸಕಡ್ಡಿಗಳನ್ನು ಹೊತ್ತು ಹರಿಯುತ್ತಲೇ ಇತ್ತು ಅತ್ತ ಕಡೆ ಎಲ್ಲತ್ತ. ಆಕೆ ಎಷ್ಟು ನೀವು ಒದರ್ಕೋ ಅಂತ ಹೇಳಿ ಅದೆಲ್ಲ ಆಯ್ತಲ್ಲ ನನ್ನ ಬಾಲಕ್ಕೆ ಅಂಥೇಳಿ ಇನ್ನಷ್ಟು ಶಂಕ ಎಷ್ಟು ಹೊಡ್ಕೋ ಅಂಥೇಳಿ ಅದು ಏನು ಮಾಡ್ತಾಯಿತ್ತು, ನದಿ ತನ್ನಷ್ಟಕ್ಕೆ ತಾನೇ ಕಸಕಡ್ಡಿಗಳನ್ನು ಹೊತ್ತು ಅದೇನು ಮಾಡ್ತಾಯಿತ್ತು, ಹರಿಯುತ್ತಲೇ ಇತ್ತು ಅತ್ತ ಕಡಲತ್ತ ಅಂತ. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಿನಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದಿಯ ಗೆರಟವನ್ನಿರಿಸಿಕೊಂಡು ಹೊಳೆ ಗುಣವಾಚನಕ್ಕೆ ತೊಡಗಿದ್ದಳು. ಮುಂಜಾನೆ ಐತಲ್ಲ, ಪ್ರತಿ ದಿವಸ ಮುಂಜಾನೆ ಎಂದಿನಂತೆ ಚಿನ್ನಮ್ಮ ಹೊಳೆಯ ದಂಡೆಯಲ್ಲಿ, ಸೆರಗು ಅಂದರೆ ದಂಡೆ, ಸೆರಗಿನಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿಕೊಂಡು ಕೂತ್ಕೊಂಡು ಏನು ಮಾಡ್ತಾಯಿದ್ಲು, ಪಕ್ಕದಲ್ಲಿ ಬೂದಿ ಆಮೇಲೆ ಗೆರಟ ಅಂದ್ರೆ ಅದನ್ನೇ ತಿಕ್ಕುವಂಥ ಚಿಪ್ಪು, ತೆಂಗಿನ ಚಿಪ್ಪು ಅಂತ. ಆ ಬೂದಿಯ ಗೆರಟ ಮತ್ತು ತೆಂಗಿನ ಚಿಪ್ಪನ್ನು ಇಟ್ಟುಕೊಂಡು ಏನು ಮಾಡ್ತಾಯಿದ್ಲು, ಪಾತ್ರೆಗಳನ್ನು ತಿಕ್ಕೋತ ಏನು ಮಾಡ್ತಾಯಿದ್ಲು, ಹೊಳೆಯ ಗುಣವಾಚನಕ್ಕೆ ತೊಡಗಿದ್ಲು, ಗುಣವಾಚನನ್ನು ಬೈಲಿಕ್ಕೆ ಪ್ರಾರಂಭ ಮಾಡಿದ್ಲು ಅಂತ. ಇನ್ನು ಹೊಳೆಯುವ ಮೈಗೆ ಆ ಪರಿಯ ಬೈಗುಳ ತಟ್ಟುತ್ತಿದ್ದಂತೆ ಅದರ ದಡದಲ್ಲಿ ನಿಂತು ಮರಿಮೀನುಗಳ ತಪಾಸಣೆಯಲ್ಲಿದ್ದ ಅಸಂಖ್ಯಾತ ಕೊಕ್ಕರೆ, ಕೊಂಗ್ರು, ಮಿಂಚುಳಿಗಳೆಲ್ಲ ಆಕೆ ಬೈಗಳ ಪಾಲು ತಮಗೆಂದೂ ಬೇಡವೆಂಬಂತೆ ಸರ್ರನೆ ಆಚೆಯ ದಡಕ್ಕೆ ತಟ್ಟನೆ ಹಾರಿ ಹೋದವು. ನೋಡ್ರಿ, ಆಕೆ ಒಂದೇ ರೀತಿಯಾಗಿ ಐತಲ್ಲ ಈ ರೀತಿ ಬೈತಾ ಇರಬೇಕಾದ್ರೆ ಆ ಬೈಗುಳಗಳ ಪಟ್ಟು ತಮಗೇನು ಹತ್ತಬಾರ್ದಂತೆ ತಿಳ್ಕೊಂಡು ಆ ದಂಡಿ ಒಳಗೈತಲ್ಲ ಮರಿ ಮೀನುಗಳನ್ನು ಹುಡುಕ್ತಾ ಇರುವಂಥ ಅಸಂಖ್ಯಾತವಾದಂತಹ ಬೆಳ್ಳಕ್ಕಿ, ಕೊಕ್ಕರೆ, ಕೊಂಗ್ರು, ಮಿಂಚುಳಿ ಈ ಎಲ್ಲ ಪಕ್ಷಿಗಳು ಏನು ಮಾಡಿದ್ವು, ಆಕೆಯ ಬೈಗುಳ ಪಾಲು ತಮಗೆಂದೂ ಬೇಡವೆಂಬಂತೆ ಆಕೆ ಏನು ಮಾಡ್ತಾಳ, ಸರ್ರನೆ ಆ ಎಲ್ಲ ಪಕ್ಷಿಗಳು ಹಾರಿ ಆಚೆಯ ದಂಡೆಗೆ ಏನು ಮಾಡಿದ್ವು, ಹೋದವು ಅಂತ. ಆ ಹೊಳೆಗೇನು ಬೇಕೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಂತಹ ಅಪವಾದವನ್ನು ಎಳೆದು ತಂದು ಹಾಕಿದೆಯೇ? ಆ ಹೊಳೆ, ಆ ನದಿನೂ ಸಹಿತ ಬೇಕಂತ ಹೇಳಿ ತಿಳ್ಕೊಂಡು ಚಿನ್ನಮ್ಮನ ಕುಟಕ್ಕೆ ಈ ರೀತಿಯಾದಂಥ ಅಪವಾದವನ್ನು ಹೊರಿಸ್ಬೇಕಂಥೇಳಿ ಅದು ಏನು ತಂದು ಹಾಕಿದ್ದಿಲ್ಲ ಅಂತ. ಅದಕ್ಕೂ ಸಹಿತ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಕಾಳಜಿ, ಅನುಕಂಪವಿಲ್ಲ. ಅದಕ್ಕೂ ಚಿನ್ನಮ್ಮನ ಈ ಪುಟ್ಟ ಸಂಸಾರದ ಬಗ್ಗೆ ಪ್ರೀತಿ ಇದೆ, ವಾತ್ಸಲ್ಯ ಇದೆ, ಕಾಳಜಿ ಇದೆ, ಅನುಕಂಪವಿದೆ ಅಂತ. ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಹೊಡೆಯುವ ಮಳೆಗಾಲದಲ್ಲಿಯೂ ದಿನವೂ ಒಂದಿಷ್ಟು ತರುಮೀನುಗಳನ್ನು ಸಿಲುಕಿಸಬೇಕು? ನೋಡ್ರಿ, ಅಂತಹ ಭಯಂಕರವಾದಂಥ ಮಳೆಗಾಲದಲ್ಲಿಯೂ ಜೋರಾಗಿ ನದಿ ಹರಿತಾ ಇರುವಂಥ ಸಂದರ್ಭದೊಳಗೂ ಚಿನ್ನಮ್ಮನ ಗಂಡನ ಹೆಸರು ಕುದುಪ. ಈ ಕುದುಪನ ಕಣ್ಣಿಗೆ ಕಾಣುವ ಹಾಗೆ ಅವನ ಹಾಕಿದಂಥ ಆ ಗಾಳಕ್ಕೆ ಅಂತಹ ಹೊಡೆಯುವಂತಹ ಜೋರಾಗಿ ಸುರಿಯುವಂಥ ಮಳೆಗಾಲದಲ್ಲಿಯೂ ದಿನವೂ ಅವರ ಕುಟುಂಬಕ್ಕೆ ಬೇಕಾಗುವಷ್ಟು ತರುಮೀನುಗಳನ್ನು ಅದೇನು ಮಾಡ್ತಾಯಿತ್ತು, ಅವರಿಗೆ ಸಿಗುವ ಹಾಗೆ ಮಾಡ್ತಾಯಿತ್ತು ಅಂತ. ಹಾಗೆ ತಾನು ಹರಿದು ಬರುವಾಗಲೆಲ್ಲ
ತನ್ನ ಸೆರಗಿನಲ್ಲಿರುವ ತೋಟಗಳಿಂದ ಆಗಿಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲ. ಅಷ್ಟಲ್ಲ, ಅಂಥ ತುಂಬಿ ಹರಿತಾ ಇರುವಂತಹ ಮಳೆಗಾಲದಲ್ಲಿಯೂ ಅದು ಏನು ಮಾಡ್ತಾಯಿತ್ತು, ನದಿಯ ದಂಡೆಯಲ್ಲಿರುವಂಥ ತೋಟಗಳಿಂದ ಆಗಾಗ ಅಷ್ಟಿಷ್ಟು ತೆಂಗಿನಕಾಯಿಯನ್ನು ತೊಗೊಂಡು ಬರ್ತಾಯಿತ್ತು, ಸೌದೆ ಕಟ್ಟಿಗೆಗಳನ್ನು ತರ್ತಾಯಿತ್ತು. ಇವೆಲ್ಲ ಕುದುಪನ ಕಣ್ಣಿಗೆ ಕಾಣುವ ಹಾಗೆ ಏನು ಮಾಡ್ತಾಯಿತ್ತು, ಬೀಳಿಸ್ತಾಯಿತ್ತು ಅಂತ. ದೃಷ್ಟಿ ದಿಟ್ಟಿ ಅಂದರೆ ಕಣ್ಣಿಗೆ ಕಾಣಿಸುವ ಹಾಗೆ ಮಾಡ್ತಾಯಿತ್ತು ಅಂತ. ಆಟಿಸೋಣ ಕಾಲದ ಮಳೆಗಾಲದಲ್ಲಂತೂ ಕೇಳುವುದೇ ಬೇಡ. ನೋಡಿ, ಆಟಿಸೋಣ ಅಂದ್ರೆ ಈ ಜಡಿಮಳಿ ಅಂತ, ಭಯಂಕರವಾಗಿ ಸುರಿಯುವಂಥ ಈ ಜಡಿಮಳಿಯ ಕಾಲದೊಳಗೆ ಒಂದೇ ಸವನೆ ಬೀಳುವಂಥ ಮಳೆ. ಆವಾಗನ್ಕೆ ಕೇಳುವುದೇ ಬೇಡ. ಅಲ್ಲಿಂದ ಇಲ್ಲಿಂದ ಪಾತ್ರೆ ಪಗಡೆ ಸೌದೆ ಕಟ್ಟಿಗೆ ಕೋಳಿ ಕುರಿ ಏಣಿ ಡೋಣಿ ರೀಪು ಪುಕ್ಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಿಲಿಗೆ ಸುರಿಯುವುದು ಮಾಮೂಲು. ನೋಡ್ರಿ, ಅದು ಹರಿದು ಬರ್ತಾ ಇರಬೇಕಾದ್ರೆ ನದಿಯ ಅಕ್ಕಪಕ್ಕದಲ್ಲಿರುವಂಥ ದಂಡೆಯಲ್ಲಿ ಅದು ಏನು ಮಾಡ್ತಾಯಿತ್ತು, ಪಾತ್ರೆ ಪಗಡೆ ಸೌದೆ ಕಟ್ಟಿಗೆ ಕುರಿ ಕೋಳಿ ಏಣಿ ಡೋಣಿ ರೀಪು ಪುಕ್ಕಾಸು ಅಂದ್ರೆ ಮನೆಗೆ ಹಚ್ಚಿದ ಮೇಲ್ಚಾವಣಿಗೆ ಹಚ್ಚಿದಂತಹ ಪತ್ರೆಗಳ ಎಲ್ಲವನ್ನ ಅದು ಏನು ಮಾಡ್ತಾಯಿತ್ತು, ನದಿ ಒಳಗೆ ತೊಗೊಂಡು ಬರ್ತಾಯಿತ್ತು. ಅವೆಲ್ಲ ತಂದು ದಂಡಿಗೆ ಬಗೆದು ಚಿನ್ನಮ್ಮ ಕುದುಪರ ಮಡಿಲಿಗೆ ಅದನ್ನು ಹಾಕೋದು ಮಾಮೂಲಾಗಿತ್ತು. ಇನ್ನು ಚಿನ್ನಮ್ಮನ ಕುಟುಂಬದ ಜೊತೆ ಆ ಹೊಳೆ ಇಷ್ಟೊಂದು ಒಡನಾಟವಿದ್ದರೂ ಮೊನ್ನೆ ಶ್ರಾವಣ ಮಾಸದ 4ರಂದು ಇದೇ ಹೊಳೆ ಆಕೆ ಕುಟುಂಬದ ಮೇಲೆ ದೊಡ್ಡ ಅಪವಾದವನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ ಅಸಹನೆಗೆ ಬಲಿಯಾಯಿತು. ನೋಡ್ರಿ, ಇಷ್ಟೆಲ್ಲ ಚಿನ್ನಮ್ಮನ ಕುಟುಂಬದ ಬಗ್ಗೆ ಅದು ಕಾಳಜಿಯನ್ನು ಇಟ್ಟುಕೊಂಡಂಥದ್ದು, ವಾತ್ಸಲ್ಯವನ್ನು ಇಟ್ಟುಕೊಂಡಂತಹ ನದಿ ಮೊನ್ನೆ ಶ್ರಾವಣ ಮಾಸ ಪ್ರಾರಂಭ ಆಗಿ 4 ದಿವಸ ಆಗಿತ್ತು. ಇದೇ ಹೊಳೆ ಆಕೆ ಕುಟುಂಬದ ಮೇಲೆ ಒಂದು ದೊಡ್ಡದಾದಂಥ ಅಪವಾದವನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ ಮತ್ತು ಸಿಟ್ಟಿಗೆ ಅಸಹನೆಗೆ ಏನಾಯಿತು, ಬಲಿಯಾಗಬೇಕಾಯಿತು. ಯಾವುದು, ನದಿ. ಆದಿದ್ದಿಷ್ಟೇ. ನೋಡ್ರಿ, ಅಲ್ಲಿ ನಡೆದಂತಹ ಘಟನೆ ಇಷ್ಟೇ ಅಂತ. ಕಳೆದ ಶ್ರಾವಣ ಮಾಸದ 4ನೆಯ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ಆ ಪರಿಯಲ್ಲಿ ತುಂಬಿ ಹರಿಯುತ್ತಿದ್ದ ಶಾಂಭವಿಯ ಹೊಳೆಯ ದಡದಲ್ಲಿ ಕೂತು ದಣಿಯ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದ. ನೋಡ್ರಿ, ಅಲ್ಲಿ ನಡೆದಂತಹ ಘಟನೆ ಇಷ್ಟೇ. ಕಳೆದ ಶ್ರಾವಣ ಮಾಸದ 4ನೆಯ ದಿವಸ ಚಿನ್ನಮ್ಮನ ಒಬ್ಬನೇ ಒಬ್ಬ ಮಗ ಅಂತ, ಏಕೈಕ ಮಗ ಒಬ್ಬನೇ ಮಗ ಯಾರು, ಗುಡ್ಡ. ಈ ರೀತಿಯಾಗಿ ತುಂಬಿ ಹರಿತಾ ಇರುವಂತಹ ಶಾಂಭವಿಯ ಹೊಳೆಯ ದಡದಲ್ಲಿ ಕೂತು ಏನು ಮಾಡ್ತಾ ಇದ್ದ, ದಣಿಗಳ ಮುಸುರೆ ಪಾತ್ರೆಗಳನ್ನು ತಿಕ್ತಾ ಇದ್ದ ಅಂತ. ಆಷಾಢ ಶ್ರಾವಣ ಭಾದ್ರಪ ಮಾಸದಲ್ಲಿ ನದಿಯ ಒಡಲೆಂದರೆ ಎಂತಹದ್ದು, ಅದು ಮಳೆಗಾಲದೊಳಗೆ ಆಷಾಢ ಶ್ರಾವಣ ಭಾದ್ರಪ ಈ ಒಂದು ತಿಂಗಳೊಳಗೆ ನದಿ ಒಡಲೆಂದರೆ ಎಂಥದ್ದು ಅಂತ. ಯಾವತ್ತು ಏನು ಮಾಡ್ತಾ ಇರ್ತೈತಿ, ಉಕ್ಕಿ ಹರಿತಾ ಇರ್ತೈತೆ ಅಂತ. ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತು ವ್ಯಗ್ರ ಪ್ರಕ್ಷುಬ್ಧ, ಯಾವತ್ತು ಉಗ್ರವಾಗಿ ಅದೇನು ಮಾಡ್ತೈತಿ, ಹರಿತಾ ಇರ್ತೈತಿ ಅಂತ. ಕಾವನ್ನು ಕೊಡಲಿಕ್ಕೆ ಐತಲ್ಲ ಹೆಂಗೆ ಹುಂಜ ಮರಿ ತತ್ತಿಗೆ ಐತಲ್ಲ ಕಾವು ಕೊಡ್ತಿರ್ತೈತಿ, ಆ ರೀತಿಯಾಗಿ ಅಂತ. ಒಮ್ಮೆ ಅದು ಜೋರಾಗಿ ಕೊಟ್ಟರೆ ಇನ್ನೊಮ್ಮೆ ಜೋರಾಗಿ ಹರಿತಾ ಇದ್ರೆ, ತುಂಬಿ ಹರಿತಾ ಇರಬೇಕಾದ್ರೆ ಒಮ್ಮೆ ಶಾಂತವಾಗಿ ಹರಿತಿರ್ತೈತೆ ಅಂತ. ಇನ್ನು ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕು, ಯಾರು ಹತ್ತಿ ಬರ್ತಾರೆ ಸಳ್ಕೊಂಡ ತೊಗೊಂಡು ಹೋಗಿಬಿಡ್ತೈತೆ ಅಂತ. ಇನ್ನು ಹುಟ್ಟುವ ಘಟ್ಟದಲ್ಲಿ ಆ ಹೊಳೆಯ ದೇಹ ಒಡಲು ಮನಸ್ಸು ಪ್ರಫುಲ್ಲ ಶಾಂತ ನಿರ್ಮಲವಾಗಿದ್ದರೂ ಅದು ಸಾಗಿ ಬರುವ ದಾರಿಯನ್ನು ಸುಲಭದ್ದೇ. ನೋಡ್ರಿ, ಹುಟ್ಟುವಂಥ ಸ್ಥಳದಲ್ಲಿ ನದಿ ಏನಿರ್ತೈತಿ ಅವತ್ತು ಅದರ ದೇಹ ಒಡಲು ಮನಸ್ಸು ಪ್ರಫುಲ್ಲವಾಗಿರ್ತೈತಿ, ಶಾಂತವಾಗಿ ನಿರ್ಮಲವಾಗಿ ಸ್ವಚ್ಛವಾಗಿ ಹರಿತಾ ಇರ್ತೈತಿ ಅಂತ. ಆದ್ರೆ ಅದು ಹರ್ಕೋತ ಸಾಗಿ ಬರುವಂಥ ದಾರಿ ಅದರದ ಸುಲಭವಾಗಿರುವುದಿಲ್ಲ ಅಂತ. ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾದು ಬರುವ ದಾರಿಯಲ್ಲಿ ತುಂಬಿ ಹರಿಯುವ ಅನೇಕ ಕೆರೆಯ ತೋಡ ಹಳ್ಳ ಕೊಳ್ಳಗಳನ್ನು ತನ್ನೊಡಲಿಗೆ ಬಾಚಿಕೊಂಡು ಸಾಗಿ ಬರಬೇಕಲ್ಲವೇ. ನೋಡ್ರಿ, ಇಲ್ಲಿ ಅದು ಹುಟ್ಟಿ ಹರಿದು ಬರುವಂತಹ ಸಂದರ್ಭದೊಳಗೆ ಅದು ಏನು ಮಾಡ್ತೈತಿ, ಆ ನದಿ ಅದು ತನ್ನ ಜೊತೆ ಸಮುದ್ರಕ್ಕೆ ಸೇರಿದು. ಕಡಲ ಸಂಗಮ ಅಂದರೆ ಸಮುದ್ರಕ್ಕೆ ಅದು ಸೇರಬೇಕಾದ್ರೆ ರಭಸದಿಂದ ಹರಿದು ಬರ್ತಾ ಇರಬೇಕಾದ್ರೆ ದಾರಿಯು ತುಂಬ ಹರಿಯುವಂಥ ಅನೇಕ ಕೆರೆ ಹಳ್ಳ, ಆಮೇಲೆ ಕೆರೆ ಕೋಡುಗಳು ಹಳ್ಳ ಕೊಳ್ಳ ಎಲ್ಲವನ್ನು ತನ್ನ ಜೊತೆ ಐತಲ್ಲ ಸೇರಿಸ್ಕೊಂಡದ್ದು ಏನು ಮಾಡ್ತೈತಿ, ಹರಿದು ಬರ್ತಿರ್ತೈತಿ ಅಂತ. ಇಂತಹ ವಿಕ್ಷಿಪ್ತ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಆ ಶಾಂಭವಿಯ ಹೊಳೆಗೆ ಇರಬೇಕಾದ್ರೆ ಚಿನ್ನಮ್ಮನ ಮಗ 8 ವರ್ಷದ ಗುಡ್ಡ ದಣಿಗಳ ಮುಸುರೆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿದು ಆಟವನ್ನು ಆಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಪಾತ್ರೆ ಉಜ್ಜುತ್ತಿದ್ದ. ನೋಡ್ರಿ, ಇಂತಹ ಪರಿಸ್ಥಿತಿಯಲ್ಲಿ ಆ ಶಾಂಭವಿಯ ಹೊಳೆ ಹರಿತಾ ಇರಬೇಕಾದ್ರೆ ಚಿನ್ನಮ್ಮನ ಮಗ 8 ವರ್ಷದ ಗುಡ್ಡ ದಣಿಗಳ ಮುಸುರೆ ಪಾತ್ರೆಗಳನ್ನು ಏನು ಮಾಡ್ತಾ ಇದ್ದ,
ತಿಕ್ಕೋತ ಮುಸುರೆ ಪಾತ್ರೆಯಲ್ಲಿ ಮರಿಮೀನುಗಳನ್ನು ಹಿಡಿಯುವಂಥ ಆಟವನ್ನು ಆಡುತ್ತಾ ತನ್ನದೇ ಲೋಕದಲ್ಲಿ ಅವ ಏನು ಮಾಡ್ತಾ ಇದ್ದ, ವಿಹರಿಸುತ್ತಾ ಪಾತ್ರೆಯನ್ನು ಉಜ್ಜುತ್ತಾ ಇದ್ದ, ಬೆಳಗ್ತಾ ಇದ್ದ ಅಂತ. ನಿಜಕ್ಕೂ ದಣಿ ವೆಂಕಪ್ಪಯ್ಯನವರ ಮಾತಿನಂತೆ ನೋಡ್ರಿ, ಇದು ಗುಡ್ಡನ ಸಂಸಾರ. ಕುದುಪ ಚಿನ್ನಮ್ಮ ಆಕೆಯ ಮಗ. ನಿಜಕ್ಕೂ ದಣಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳುವುದಾದರೆ ಗುಡ್ಡ ಪಾತ್ರೆ ಉಜ್ಜುತ್ತಿದ್ದುದು ಹೊಳೆಯ ಸೆರಗಿನಲ್ಲಿ ಅಲ್ಲವೇ ಅಲ್ಲ. ನೋಡ್ರಿ, ನಿಜವಾಗ್ಲೂ ಇದೆಲ್ಲ ದಣಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳಬೇಕಾದ್ರೆ ಗುಡ್ಡ ಪಾತ್ರೆಯನ್ನು ಉಜ್ಜುತ್ತಾ ಇರುವುದು, ಬೆಳಗ್ತಾ ಇರುವುದು ಹೊಳೆಯ ದಂಡೆಯಲ್ಲಿ ಅಲ್ಲವೇ ಅಲ್ಲ. ಆತ ಉಜ್ಜುತ್ತಿದ್ದುದು ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ. ಅವ ಬೆಳಗ್ತಾ ಇರುವಂತಹ ಪಾತ್ರೆಗಳನ್ನೆಲ್ಲ ಹಾಕ್ಕೊಂಡಿದ್ದ ತೆಂಗಿನ ತೋಟದ ದಂಡಿ ಒಳಗೆ ಹಾಕ್ಕೊಂಡು ಏನು ಮಾಡ್ತಾ ಇದ್ದ, ಉಜ್ಜುತ್ತಾ ಇದ್ದ ಅಂತ. ಮಳೆಗಾಲದಲ್ಲಿ ಆ ಹೊಳೆಯ ಆಡಿದ್ದೇ ಆಟ ಹೂಡಿದ್ದೇ ಊಟ. ಮಳೆಗಾಲದೊಳಗೆ ಐತಲ್ಲ ಆ ಹೊಳೆ ಆಡಿದ್ದ ಆಟ ಹೂಡಿದ್ದ ಊಟ. ಯಾಕಂದ್ರೆ ಮಳೆ ಜೋರು ಬಂತಂದ್ರೆ ಜೋರಾಗಿ ಅದು ಏನು ಮಾಡ್ತೈತಿ, ಇದು ನದಿ ಹರಿತಾ ಇರ್ತೈತಿ ಅಂತ. ಇನ್ನು ಮಳೆಗಾಲ ಬಂದರೆ ಸಾಕು, ಈ ಬಿಕ್ಕನಾಸಿ ಹೊಳೆ ಈರುಡಿ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ಮಳೆಗಾಲ ಬಂದರೆ ಸಾಕು, ಅದು ಈ ಹೊಳೆ ಇಡೀ ಊರು ತುಂಬೆಲ್ಲ ಏನು ಮಾಡ್ತೈತೆ, ತನ್ನ ಸೆರಗನ್ನು ಅಷ್ಟು ಅಗಲವಾಗಿ ಅದೇನು ಮಾಡ್ತೈತಿ, ಹರಿತಿರ್ತೈತೆ ಅಂತ. ಎಷ್ಟು ಅಗಲ ಸೆರಗು ಹಾಸಿದರೆ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ. ಎಷ್ಟು ದೊಡ್ಡದಾಗಿ ಹರಿದ್ರೂ ಇನ್ನೂ ಸಹಿತ ಅಗಲವಾಗಿ ನಾನು ಹರಿಬೇಕು ಅನ್ನುವಂಥ ಚಟ ಈ ಹೊಳೆಗೆ ಎಂದು ದಣಿಗಳು ಯಾವತ್ತೂ ಹೊಳೆಯನ್ನು ಮೂದಲಿಸುವುದು ಇದ್ದೇ ಇದೆ. ಈ ರೀತಿಯಾಗಿ ಆ ಶ್ರೀಮಂತ ದಣಿ ಏನು ಮಾಡ್ತಾ ಇದ್ದ, ಆ ಹೊಳೆಗೆ ಬೇಯ್ತಾ ಇದ್ದ ಅಂತ. ಹೊಳೆಗೂ ಬಾಯಿ ಏನಾದರೂ ಬರುತ್ತಿದ್ದರೆ, ಒಂದು ವೇಳೆ ನದಿಗೂ ಏನಾದರೂ ಬಾಯಿ ಅನ್ನುವಂಥದ್ದು ಇದ್ದಿದ್ರೆ ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲೂ ನಾಲ್ಕೂರಿನಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯಾದರೂ ಕರೆತಂದು ನನ್ನೆದರು ಸರಪಳಿಯ ಎಳೆಸು, ಅವೆಲ್ಲವೂ ನನ್ನದಿಲ್ಲದಿದ್ದರೆ ಕೇಳು ಮತ್ತೆ. ಅವಾಗೈತಲ್ಲ, ಒಂದು ವೇಳೆ ನದಿಗೆ ಬಾಯಿ ಅನ್ನುವಂಥದ್ದು ಏನಾದರೂ ಇದ್ದಿದ್ರೆ ಎಲ್ಲವೋ ಹುಲುಮಾನವ ಅಂತ. ಸುತ್ತಲೂ 4 ಊರಿನಲ್ಲಿರುವಂಥ ಯಾವುದೇ ದೊಡ್ಡ ದೊಡ್ಡ ಉಗ್ರಾಣಿಯನ್ನಾದರೂ, ಶಾನುಭೋಗರ ಉಗ್ರಾಣಿಯನ್ನು ತೊಗೊಂಡು ಬಂದ್ರೂ ಸಹಿತ, ಉಗ್ರಾಣಿ ಅಂದರೆ ಸರಪಳಿಯನ್ನು ತೊಗೊಂಡು ಬಂದು ನನಗೈತಲ್ಲ ಕಟ್ಟಿ ನನ್ನ ಎಳಸೋ, ಅವೆಲ್ಲವೂ ಸಹಿತ ನಾನು ತೊಗೊಂಡು ಹೋಗದೇ ಇದ್ದರೆ ಕೇಳು ಮತ್ತೆ ಅಂತ ಹೇಳೋದು ಮರು ಉತ್ತರ ಕೊಡ್ತಾ ಇತ್ತೇನೋ ಅಂತ. ಬಾಯಿ ಇಲ್ಲದಿದ್ದರೆ ಏನಂತೆ, ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲಿ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹುಳೆ ಏನು ಹಿಂದೆ ಬಿದ್ದಿಲ್ಲ. ಆದ್ರೆ ಮಳೆಗಾಲ ಬಂತಂದ್ರೆ ಸಾಕು, ಅದು ತನ್ನ ಕ್ರಿಯೆ ಒಳಗೆ ಏನು ಮಾಡ್ತಾಯಿತ್ತು, ತನ್ನ ವ್ಯಾಪ್ತಿ ಎಷ್ಟು, ತನ್ನ ಪರಿಹಾರ ಎಷ್ಟು, ತನ್ನ ಬಲ ಎಷ್ಟು ಅಂಥೇಳಿ ದಣಿಗಳಿಗೆ ಏನು ಮಾಡ್ತಾಯಿತ್ತು, ಮನವರಿಕೆಯನ್ನು ಮಾಡಿಕೊಟ್ಟು ಅವರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾಯಿತ್ತು ಅಂತ. ಅದರೊಳಗೆ ಹಿಂದೆ ಬಿದ್ದಿರಲಿಲ್ಲ ಅಂತ. ಇನ್ನು ಹೊಳೆಯ ಈ ಉಪಟಳ ತಾಳಲಾರದೆ ದಣಿಯವರು ಪ್ರತಿ ವರ್ಷವೂ ಹೊಳೆಯ ಸೊರಗುವ ಕಾಲಕ್ಕೆ ತನ್ನ ಮೇಲುತ್ಸುವಾರಿಯಲ್ಲಿ ನದಿಯ ಸೆರಗನ್ನು ಒಂದಿಷ್ಟು ಅತ್ಲಾಗಿ ದೂಡುವಂತೆ ಪಾದೆಕಲ್ಲು ಮುರುಕಲ್ಲಿನ ಕಟ್ಟಿ ಅಡಿ ಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರೆ ಎಬ್ಬಿಸಿ ಎತ್ತರಿಸುವುದಿದೆ. ಪ್ರತಿ ವರ್ಷ ಮಳೆಗಾಲ ಮುಗಿದೋತಲ್ಲ, ಹೊಳೆ ಸೊರಗ್ತಾ ಇತ್ತಲ್ಲ, ಅಂಥ ಸಂದರ್ಭದೊಳಗೆ ನದಿಯ ಅಂಚಿನಲ್ಲಿರುವಂತಹ ಅಂಚನ್ನು ಸೆರಗನ್ನು ಅಷ್ಟು ಅತ್ತಾಗ ಏನು ಮಾಡ್ತಾಯಿದ್ದ, ಸ್ವಲ್ಪ ಸರಿಸಿ ಅದನ್ನು ಅಳತೆ ಮಾಡುವಂಥ ಪಾದೆಕಲ್ಲು, ಆ ಮುರುಕಲ್ಲಿನ ಅಡಿ ಪಂಚಾಂಗ ಎಲ್ಲ ಹಾಕಿಸಿ, ಆಮೇಲೆ ನದಿ ದಂಡೆಯನ್ನು ಮತ್ತೊಟ್ಟ ಒಳಗೆ ಸರಿಸಿ ಏನು ಮಾಡ್ತಾಯಿದ್ದ, ತೋಟಕ್ಕೂ ಮತ್ತು ನದಿಗೂ ಏನು ಮಾಡ್ತಾಯಿದ್ದ, ಒಡ್ಡನ್ನು, ದರೆ ಅಂದರೆ ಒಡ್ಡು, ಎತ್ತರವಾದಂತಹ ಒಡ್ಡನ್ನು ಹಾಕ್ತಾಯಿದ್ದ ಅಂತ. ಪ್ರತಿ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದ್ದರೆ ಮುಂದಿನ ವರ್ಷ 5 ಅಡಿ ಎತ್ತರಕ್ಕೆ. ಪ್ರತಿ ವರ್ಷವೂ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಈ ವರ್ಷ ಎಬ್ಬಿಸಿದ್ರೆ ಮುಂದಿನ ವರ್ಷ ಏನು ಮಾಡ್ತಾಯಿದ್ದ, 5 ಅಡಿ ಎತ್ತರಕ್ಕೆ ಅದನ್ನು ಏನು ಮಾಡ್ತಾಯಿದ್ದ, ಎತ್ತರಿಸ್ತಾ ಇದ್ದ. ಆದರೆ ಆ ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆಯಲ್ಲಂತೂ ತನ್ನ ನಿಶಕ್ತ ಸ್ಥಿತಿಯಲ್ಲಿ ದಣಿಗಳ ಈ ಕೃತ್ಯವನ್ನು ಕಂಡು ಕಾಣದಂತಿದ್ದು. ನೋಡ್ರಿ, ಪ್ರತಿ ಬೇಸಿಗೆ ಕಾಲದ ನಿತ್ರಾಣ ಸ್ಥಿತಿ, ಸಣ್ಣಗೆ ಹರಿತಾ ಇರುವಂತಹ ನದಿ ಐತಲ್ಲ, ಈ ದಣಿ ಮಾಡ್ತಾ ಇರುವಂಥ ಪ್ರತಿಯೊಂದು ಕೃತ್ಯ ಅಂದ್ರೆ ಪ್ರತಿಯೊಂದು ಕೆಲಸವನ್ನು ಅದು ಏನು ಮಾಡ್ತಾಯಿತ್ತು, ನೋಡದ ಹಾಗೆ ಇರ್ತಾಯಿತ್ತು, ಎಲ್ಲವನ್ನು ನೋಡ್ಕೊಳ್ತಿತ್ತಂತ. ಗದ್ದೆಯಲ್ಲಿ ಬಿತ್ತುವುದನ್ನು ಮರಳು ದಿಣ್ಣೆಯ ಮೇಲೆ ಬಿತ್ತಿದೆಯಲ್ಲವಾ ಮಾರಾಯ ಎಂದು ದಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಿನಲ್ಲಿ ನಗುತ್ತಾ ಆ ದರೆಯನ್ನು ಕೆಡವಲು ಹೊಂಚು ಹಾಕುತ್ತಿರುತ್ತದೆ. ಆವಾಗ ಗದ್ದೆ ಒಳಗೆ ಬಿತ್ತಿ ಬೆಳ್ಕೊಳ್ಳೋದನ್ನು ಬಿಟ್ಟು ಏನು ಮಾಡ್ತಾ ಇದ್ದಿ, ಉಸುಕಿನಲ್ಲಿ ಬಿತ್ತುತ್ತಾ ಇದ್ದೀಯಲ್ಲ ಅಂಥೇಳಿ ದಣಿ ಮಾಡ್ತಾ ಇರುವಂತಹ ಈ ರೀತಿಯಾದಂತಹ ಪೆದ್ದುತನದ ಬಗ್ಗೆ ಅದು ತನ್ನ ಮನಸ್ಸಿನೊಳಗೆ ಏನು ಮಾಡ್ತಾ ಇತ್ತು, ನಗ್ತಾ ಇತ್ತು ಅಂತ. ಅದಕ್ಕೆ ಮಳೆಗಾಲ ಬರುವುದನ್ನು ಕಾದು ಕಾಸ ಆ ದರೆಯನ್ನು ಯಾವಾಗ ಕೆಡಿ ಹಾಕ್ತಾನೋ ಅಂತ ಹೇಳಿ ತಿಳ್ಕೊಂಡು ಅದು ಏನು ಮಾಡ್ತಾಯಿತ್ತು, ಹೊಂಚು ಹಾಕ್ತಾ ಇರ್ತಾಯಿತ್ತು ಅಂತ. ಅನಾದಿ ಕಾಲದಿಂದಲೂ ಅಲ್ಲೇ ಹರಿಯುವ ಹೊಳಿಗೇನಿದು ತಿಳಿದಿಲ್ಲವೇ?
ನೋಡ್ರಿ ಈ ಮನುಷ್ಯ ಆಯ್ತಲ್ಲ, ಈ ಶ್ರೀಮಂತ ಅಥವಾ ಈ ಧಣಿ ಇವಾಗ ಬಂದಿರ್ಬೋದು, ಆದ್ರೆ ಅನಾದಿ ಕಾಲದಿಂದ ಎಷ್ಟೋ ಶತಮಾನಗಳ ಹಿಂದಿನಿಂದ ಹರಿದು ಬಂದಿರುವಂಥ ಈ ಒಳಗೇನು ಅದರ ಎಲ್ಲಿಂದ ಎಲ್ಲಿವರೆಗೆ ತನ್ನ ವಿಸ್ತಾರ ಇದೆ ಅನ್ನುವುದು ಅದಕ್ಕೇನು ಗೊತ್ತಿಲ್ಲೇನು, ತನ್ನ ಜಾಗ ಎಲ್ಲಿಯ ಮಠ ಇದೆ ಅನ್ನೋದು ಅದಕ್ಕೆ ಗೊತ್ತಿಲ್ಲೇನು. ಇವ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಎನ್ನುವ ಸತ್ಯ. ನೋಡು, ಇವ ಶ್ರೀಮಂತ ತನ್ನ ನದಿಯ ಸೆರಗನ್ನ ಏನು ಮಾಡಿದಾನೆ, ದಂಡೆಯನ್ನೇ ಒತ್ತರಿಸಿಕೊಂಡು ತೋಟ ಮಾಡ್ಕೊಂಡನನ್ನುವಂತಹ ಸತ್ಯ ಅದಕ್ಕೇನು ಗೊತ್ತಿಲ್ಲೇನು. ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡೆ ಹೊಡೆದರೆ ಸಾಕು, ದಣಿಗಳು ಕಟ್ಟಿದ ದರೆ ಬುಡದಿಂದಲೇ ಲಯ. ಅಂತೂ ಮಳೆಗಾಲ ಪ್ರಾರಂಭ ಆಗಿ ಆಟಿ ಅಂದರೆ ಜಡೆಮಳೆ ಪ್ರಾರಂಭವಾಗಿ ಆ ಕಡೆ ಆಟಿ ಮಳೆ ಅಂತ ಕರೀತಾರೆ ಅದಕ್ಕೆ. ಆಟಿ ತಿಂಗಳ 4 ಜಡಿ ಮಳೆ ಹೊಡೆದರೆ ಸಾಕು, ದಡಿಗಳು ಕಟ್ಟಿದಂತಹ ದರೆ ಒಡ್ಡೆ ಏನು ಮಾಡ್ತಾಯಿತ್ತು, ಬುಡದಿಂದಲೇ ಮಣ್ಣು ಸಮೇತ ಎಲ್ಲೆಲ್ಲ ನೀರೊಳಗೆ ಏನಾಗ್ತಿತ್ತು, ಲಯ ಆಗಿ ಹೋಗಿಬಿಡ್ತಿತ್ತು ಅಂತ. ಹೊಳೆ ತಟ್ಟನೆ ದಣಿಯವರ ತೋಟದೊಳಕ್ಕೆ ನುಗ್ಗಿ ಅದನ್ನಿಡೀ ಕಡಲು ಮಾಡು ಸೇಡಿ ತೀರಿಸಿಕೊಳ್ಳುತ್ತದೆ. ಹೀಗೆ ದಣಿಯವರ ತೋಟದಲ್ಲಿ ನುಗ್ಗಿ, ಮಳೆಗಾಲ ಬಂತಂದ್ರೆ ನುಗ್ಗಿ ಕಾಸ ಇಡೀ ಆ ತೋಟವನ್ನು ಕಡಲು ಮಾಡಿ ತನ್ನ ಸೇಡನ್ನು ನದಿ ಏನು ಮಾಡ್ತಾಯಿತ್ತು, ತೀರಿಸಿಕೊಳ್ತಾ ಇತ್ತು ಅಂತ. ಹೀಗೆ ದಣಿ ಮತ್ತು ಹೊಳೆಯ ನಡುವೆ ಇನ್ನೂ ಸಮರ ನಡೆಯುತ್ತಿದ್ದ ಆ ಶ್ರಾವಣ ಮಾಸದ ಮುಂಜಾನೆ ಬಾಲಕ ಗುಡ್ಡ ತೋಟದ ಅಂಚಿನಲ್ಲಿ ಕೂತು ಬೂದೆಯಿಂದ ತಿಕ್ಕಿದ ಪಾತ್ರೆಗಳು ಹೊಳೆಯ ನೀರಿನಲ್ಲಿ ಜಾಲಾಡಿಸುತ್ತಿದ್ದ. ಹೀಗೆ ಹೊಳೆ ಮತ್ತು ನದಿ ಮತ್ತು ದಣಿಗಳ ಮಧ್ಯದೊಳಗೆ ಸಮರ ನಡೀತಾ ಇತ್ತು. ಆ ಶ್ರಾವಣ ಮಾಸದ ಮುಂಜಾನೆ ಬಾಲಕ ಗುಡ್ಡ ಏನು ಮಾಡ್ತಾಯಿದ್ದ, ದಂಡೆಯಲ್ಲಿ ಕೂತು ಕಸ ಬೂದಿಯಿಂದ ತಿಕ್ಕಿದಂತಹ ಪಾತ್ರೆಗಳನ್ನು ಹೊಳೆಯ ನೀರಿನಲ್ಲಿ ಏನು ಮಾಡ್ತಾಯಿದ್ದ, ಜಾಲಾಡಿಸುತ್ತಿದ್ದ, ಅಂದರೆ ತೊಳಿತಾ ಇದ್ದ ಅಂತ. ಇನ್ನು ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ದಣಿಗಳ ತೋಟದ ಅಂಚು ತುಳುವ ಹಲಸಿನಂತೆ ಮೆತ್ತಗಾಗಿದೆ. ಒಂದು ವಾರದಿಂದ ಆ ತೋಟದೊಳಗೆ ನೀರು ನಿಂತು ಏನಾಗಿತ್ತು, ಮಣ್ಣೆಲ್ಲ ಐತಲ್ಲ ಮೆತ್ತಗ ಆಗ್ಬಿಟ್ಟದ, ತುಳುವ ಹಲಸಿನಂತೆ ಆಗಿಬಿಟ್ಟಿತ್ತಂತ, ಅಂದ್ರೆ ಅಷ್ಟು ಮೆತ್ತಗಾಗಿತ್ತು ಎಂಬುದು ಆ ಪುಟ್ಟ ಬಾಲಕನಿಗೆ ಅದು ಹೇಗೆ ತಿಳಿದೀತು. ಆ ಪುಟ್ಟ ಬಾಲಕನಿಗೆ ಅದು ಗೊತ್ತಿರಲಿಲ್ಲ ಅಂತ. ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಳದಲ್ಲಿ ನಡೆದ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸರು ಹೇಳಿರುವ ಉಪಕಥೆಗಳನ್ನು ನೆನೆಸಿಕೊಂಡೇ ನಗುತ್ತಾ ಪಾತ್ರೆ ಬೆಳಗುತ್ತಿದ್ದ ಬಾಲಕನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆನ್ನುವ ಅಂದಾಜು ಇಲ್ಲ, ಪರಿಜ್ಞಾನವೂ ಇಲ್ಲ. ಆದ್ರೆ ಹಿಂದಿನ ದಿನ ರಾತ್ರಿ ಆ ಊರೊಳಗೆ ಶ್ರಾವಣ ಮಾಸ ಪ್ರಾರಂಭ ಆಯ್ತಲ್ಲ, ಅವಾಗೆಲ್ಲ ಪುರಾಣಗಳು, ಆಮೇಲೆ ಹರಿಕತೆ, ಆಮೇಲೆ ಈ ರೀತಿಯಾದಂತಹ ಎಲ್ಲವೂ ಪ್ರಾರಂಭ ಆಗ್ತಾವೆ. ಹೀಗಾಗಿ ಆ ಊರೊಳಗೆ ಐತಲ್ಲ ವಿಷ್ಣುವಿನ ದೇವಾಲಯದಲ್ಲಿ ಹರಿಕತೆ ಏನು ಮಾಡ್ತಾಯಿತ್ತು, ನಡೀತಾಯಿತ್ತು. ಹರಿದಾಸರು ಹೇಳಿದಂಥ ಉಪಕಥೆಗಳನ್ನು ನೆನೆಸ್ಕೊಂಡವು ಏನು ಮಾಡ್ತಾಯಿದ್ದ, ನಕ್ಕೋತ ಪಾತ್ರೆಗಳನ್ನು ಬೆಳಗುತ್ತಾ ಇದ್ದ ಅಂತ. ಹೀಗಾಗಿ ಆ ಗುಡ್ಡನಿಗೆ ತನ್ನ ಕಾಲು ಕೆಳಗಿರುವಂಥ ಮಣ್ಣು ಕುಸಿದು ಹೋಗ್ತತಿ ಅನ್ನುವಂತಹ ಅಂದಾಜು ಇರಲಿಲ್ಲ, ಅದ್ರ ಬಗ್ಗೆ ಅಷ್ಟು ಪರಿಜ್ಞಾನವೂ ಆತನಿಗೆ ಇರಲಿಲ್ಲ ಅಂತ. ಇನ್ನು ಕಾಲಡಿಯ ಮಣ್ಣು ಮೆದುವಾಗಿ ಕುಸಿದು ಹೊಳೆ ಜಾರಿತು. ಕಾಲು ಕೆಳಗಿರುವಂತಹ ಮಣ್ಣು ಮೆತ್ತಗಾಗಿತ್ತಲ್ಲ, ಅದೆಲ್ಲವೂ ಹೋಯ್ತಲ್ಲ ಕುಸಿದು ಹೊಳೆಗೆ ಹೋಯಿತು. ಕ್ಷಣ ಮಾತ್ರದಲ್ಲಿ ಗುಡ್ಡ ದಣಿಗಳ ಜೊತೆ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಲೆಗಳೆಲ್ಲವೂ ನೀರು ಪಾಲದವು. ಒಂದು ಕ್ಷಣದೊಳಗೆ ಐತಲ್ಲ ದಣಿಯ ಮನೆಯೊಳಗಿರುವಂತಹ ಈ ಪಾತ್ರೆ, ಸೌಟು, ಕೊಳಗ, ತಪ್ಪಲೆ ಎಲ್ಲ ಪಾತ್ರೆಗಳೇನಾದವು ನೀರು ಪಾಲಾಗಿಬಿಟ್ಟು. ಗುಡ್ಡನೇನು ಸಾಮಾನ್ಯ ಪೌರನೇ, ಆತನ ಈಸಿಗೆ ಮೀನುಗಳೇ ನಾಚಬೇಕು. ಗುಡ್ಡನು ಸಾಮಾನ್ಯವಾದ ಹುಡುಗ ಆಗಿರಲಿಲ್ಲ, ಆತ ಈಸಿಗೆ ಮೀನುಗಳೇ ನಾಚಬೇಕು, ಅಷ್ಟು ಫಾಸ್ಟಾಗಿ ಏನು ಮಾಡ್ತಾಯಿದ್ದ, ಈಸ್ತಾ ಇದ್ದ ಅಂತ. ಈಸಿ ಮೇಲೆ ಬಂದ, ಪಾತ್ರೆ ಜೊತೆ ಅವನು ಸಹಿತ ಹೊಳೆ ಒಳಗೆ ಹೋಗಿದ್ದ, ಈಜು ಬರ್ತಾ ಇತ್ತು. ಫಾಸ್ಟಾಗಿ ಈಜು ಬಂದವನು ಏನು ಮಾಡಿದ, ದಂಡೆಗೆ ಬಂದ. ಈಸಿ ಮೇಲೆ ಬಂದವ ನೇರವಾಗಿ ಧಾವಿಸಿದ್ದು ಅಪ್ಪ ಕುದುಪನತ್ತ, ಅವರಪ್ಪನ ಕಡೆ ಏನು ಮಾಡ್ತಾನೆ, ಹೋಗ್ತಾನಂತ. ದಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕದಲ್ಲಿ ಮಗ್ನನಾಗಿದ್ದ ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತ ಸ್ತಬ್ಧಗೊಂಡಂತಾಯಿತು. ನೋಡ್ರಿ, ದಣಿಗಳ ಈ ತೆಂಗಿನ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವಂಥ ಕಾಯಕದಲ್ಲಿ ಅವರಪ್ಪಗೇನು ಕುದುಪ ಮಗ್ನನಾಗಿದ್ದ. ಆತನಿಗೆ ಈ ವಿಷಯ ತಿಳಿಸಿದಾಗ ಅವನ ಎದೆ ಬಡಿತ ಸ್ತಬ್ಧ ಆಯಿತು ಅಂತ. ಬಂದು ನೋಡುತ್ತಾನೇನು, ಮುಸುರೆ ಪಾತ್ರೆಗಳಲ್ಲೂ ನೀರು ಪಾಲಾಗಿವೆ. ಅಲ್ಲಿ ಬಂದು ನೋಡ್ತಾನೆ, ಮುಸುರೆ ಪಾತ್ರೆಗಳು ಒಂದೂ ಇರಲಿಲ್ಲ, ಎಲ್ಲವೂ ಹೊಳೆಯ ಪಾಲಾಗಿದ್ವು ಅಂತ. ದಣಿಗೆಯೊಳಗೆ ಏನಾದರೂ ಈ ಸುದ್ದಿ ತಲುಪಿದರೆ ಆವಾಗ ಅವನಿಗೆ ವಿಚಾರ ಬರ್ತೈತಿ, ಇದೆ ಮಾಲಕರಿಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಅವರ ಸಿಟ್ಟಿನ ಬರಕ್ಕೆ ತಾವೆಲ್ಲರೂ ಹೊಳೆ ಪಾಲಾಗುವುದು ಖಂಡಿತ ಎಂದು ಯೋಚಿಸಿದವನೇ ತಟ್ಟನೆ ಮೈಯ ಬಟ್ಟೆ ಬರೆಗಳನ್ನೆಲ್ಲ ಜಾರಿಸಿ ಅತ್ತೆಸೆದು ಕೋಮಣಾಲಂಕೃತನಾಗಿ ಹೊಳೆಯಲ್ಲಿ ಮುಳುಗಿ ನೆಲಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡಿಸುತ್ತಿದ್ದ.
ನೋಡ್ರಿ, ಒಂದು ಕ್ಷಣದೊಳಗೆ ಆಯ್ತಲ್ಲ ತನ್ನ ಮೈ ಮೇಲಿನ ಬಟ್ಟೆ ಬರೆಗಳನ್ನು ತೆಗೆದು ಏನು ಮಾಡ್ದ, ಲಂಗೋಟಿಯನ್ನು ಹಚ್ಚಿಕೊಂಡು ಹೊಳೆಯಲ್ಲಿ ಮುಳುಗಿ ಆಮೇಲೆ ನೆಲದಲ್ಲಿ ಸಿಕ್ಕೊಂಡಿರುವಂತಹ ಪಾತ್ರೆಗಳಿಗಾಗಿ ಹುಡುಕಾಡ್ತಾ ಇದ್ದ ಅಂತ. ಇನ್ನು ಕುಸಿದ ಮಣ್ಣಿನಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಮಣ್ಣು ಒಳಗೆ ಯಾವ ಸಿಕ್ಕೊಂಡಿದ್ವಲ್ಲ ಆ ಪಾತ್ರೆಗಳೆಲ್ಲ ಸಿಕ್ಕವು ಅಂತ. ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು, ಇನ್ನೂ ಯಾವ್ಯಾವ ಪಾತ್ರೆಗಳು ಸಿಗಬೇಕು. ಆಮೇಲೆ ಕುದುಪನಿಗೆ ಅಂದಾಜಿಲ್ಲ, ಕುದುಪನಿಗೆ ಅದರದ ಅಂದಾಜು ಇರಲಿಲ್ಲ ಅಂತ. ಆಮೇಲೆ ಮುಸುರೆ ಪಾತ್ರೆಗಳ ಒಡೆಯ ಮಗನನ್ನು ಕೇಳಿದರೆ ಆತ ತೋರು ಬೆರಳನ್ನು ಬಾಯಿಯೊಳಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ. ಮಗನಿಗೆ ಕೇಳಿದ್ರೆ ಆತ ತೋರು ಬೆರಳು ಹೆಬ್ಬೆರಳನ್ನು, ತೋರು ಬೆರಳು ಅಂದ್ರೆ ಆ ತೋರು ಬೆರಳು ತೋರಿಸುವಂಥ ಬೆರಳು, ಅದನ್ನು ಬಾಯಿ ಒಳಗಿಟ್ಕೊಂಡು ಸೀಪ್ಗೋತ ಏನು ಮಾಡ್ತಾಯಿದ್ದ, ಮೌನವಾಗಿ ಇದ್ದ ಅಂತ. ಹೇಗೂ ಚಡ್ಡಿ ಒದ್ದೆ ನೀರಾಗಿದೆ. ಆವಾಗ ವಿಚಾರ ಮಾಡ್ತಾನವ, ಹೆಂಗೂ ಚಡ್ಡಿ ಏನಾಗಿದೆ, ತೋದು ಹೋಗಿಬಿಟ್ಟಿದೆ. ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು, ಮತ್ತೊಂದು ಸರಿ ಯಾಕೆ ನಾನು ಈ ಹೊಳೆ ಒಳಗೆ ಈಜಿ ಬರಬಾರ್ದು ಅಂಥೇಳಿ ಅಪ್ಪನಲ್ಲಿ ಕೇಳುವುದೋ ಬೇಡವೋ ಬಿಡುವುದೋ ಎಂಬ ಯೋಚನೆಯಲ್ಲಿದ್ದ ಗುಡ್ಡನಲ್ಲಿ. ಅಪ್ಪ ಕೇಳಲೇ ಬೇಡ ಅಂಥೇಳಿ ಈ ರೀತಿಯಾಗಿ ವಿಚಾರ ಮಾಡ್ತಾಯಿದ್ದ ಗುಡ್ಡ ಅಂತ. 3 ಕಾಸಿನವನ ಹಡಬೆ, 3 ಕಾಸಿನ ಹಡಬೆ, ಇಷ್ಟೇನಾ ಪಾತ್ರೆ, ಇನ್ನೇನಾದರೂ ಮುಳುಗಿದಿನ. ಅವಾಗ ಗುಡ್ಡನಿಗೆ ಸಿಟ್ಟು ಬರ್ತದೆ, ಈ ಕುದುಪನಿಗೆ ಸಿಟ್ಟು ಬರ್ತದೆ. ಅವರಪ್ಪಗೆ ಎಷ್ಟು ಪಾತ್ರೆಗಳಿದ್ದವು ಅಂತ ಕೇಳಿದಾಗ ಅವ ಬೇರೆದ ವಿಚಾರ ಮಾಡ್ಕೋತ ಏನು ಮಾಡ್ತಾಯಿದ್ದ, ಬೆರಳನ್ನು ಸೀಪ್ಕೋತ ಇರುವುದರಿಂದ ಸಿಟ್ಟು ಬಂದು ಏನು ಮಾಡ್ತಾನೆ, ಬೈತಾನೆ. 3 ಕಾಸಿನ ಕಿಮ್ಮತ್ತಿಲ್ಲದವನು ಎಷ್ಟೋ ಪಾತ್ರೆಗಳಿದ್ವ ಅಥವಾ ಇನ್ನೂ ಯಾವ್ಯಾವುದು ಮುಳುಗಿ ಹೋಗಿದೆಯಾ ಅಂಥೇಳಿ ಏನು ಮಾಡ್ತಾನೆ, ಮಗನಿಗೆ ಕೇಳ್ತಾನೆ. ಅವನ ಪ್ರಶ್ನೆಗೆ ಮಗ ಯೋಚನೆಯ ಕೋಟೆಯಿಂದ ಹೊರಬಂದ. ನೋಡ್ರಿ, ಅವಾಗ ಅವನ ಪ್ರಶ್ನೆ ಕೇಳಿದ್ದಕ್ಕಾಗಿ ಈ ಯೋಚನೆಯ ಕೋಟೆಯಿಂದ ಮಗ ಏನು ಮಾಡ್ತಾನೆ, ಹೊರಗೆ ಬರ್ತಾನೆ. ಮಗ ಗುಡ್ಡನಿಗೆ ಇನ್ಯಾವ ಪಾತ್ರೆಗಳು ನೆನಪಿಗೆ ಬರುತ್ತಿಲ್ಲ. ಗುಡ್ಡಿಗೂ ಸಹಿತ ಯಾವ ಪಾತ್ರೆಗಳು ಇದ್ದವು ಅನ್ನುವಂಥದ್ದು ನೆನಪಿಗೆ ಬರ್ತಾ ಇಲ್ಲ. ಯಾಕಂದರೆ ಅದು ಸಣ್ಣ ಮಗು, ಆಡುವಂಥ ವಯಸ್ಸಿನಲ್ಲಿ ಅವತ್ತನಿಗೆ ಕೆಲಸ ಹಚ್ಚಿದ್ರು. ಹೀಗಾಗಿ ಆಟ ಆಡ್ಕೋತ ಅವನು ಏನು ಮಾಡ್ತಾಯಿದ್ದ, ಪಾತ್ರೆಗಳನ್ನು ಬೆಳಗ್ತಾ ಇದ್ದ. ಹೀಗಾಗಿ ಅಲ್ಲಿ ಯಾವ್ಯಾವ ಪಾತ್ರೆಗಳಿದ್ದವು ಅನ್ನುವಂಥದ್ದು ಆ ಮಗುವಿಗೆ ಗೊತ್ತಿರಲಿಲ್ಲ ಅಂತ. ಮಾಮೂಲಾಗಿ ದಿನವೂ ಇರುವಂತಹ 2 ಕಂಚಿನ ಕೊಳಗ, 2 ಹಿತ್ತಾಳೆಯ ಗಿಂಡೆ, 10 ಹಿತ್ತಾಳೆಯ ಲೋಟ, 2 ಚಂಬು, 6 ಮರದ ಸೌಟು, 2 ಹಿತ್ತಾಳೆಯ ಸೌಟು, 10 ಕಂಚಿನ ಬಟ್ಟಲು, 8 ಹಿತ್ತಾಳೆಯ ತಟ್ಟೆ, 1 ಬಾಣಲೆ, ಇವೆಲ್ಲವೂ ಇವೆಲ್ಲ ಆಯ್ತಲ್ಲ ಮಣ್ಣು ಒಳಗೆ ಸಿಕ್ಕಿದ್ವು ಅಂತ. ಮತ್ತು ಯಾವುದು ಕಾಣಿಸುತ್ತಿಲ್ಲ, ಮತ್ತು ಯಾವ್ಯಾವ ಇಲ್ಲ ಅಂತ ಹೇಳಿ ಏನು ಮಾಡ್ತಾನೆ ಮಗ. ಗುಡ್ಡನಿಗೂ ಕೇಳಿದ್ರೆ ಆತನಿಗೂ ತಿಳಿತಾ ಇಲ್ಲ, ಅಪ್ಪನಿಗೂ ಅಷ್ಟೇ. ಅಪ್ಪ ಮಗನನ್ನು ಅದೆಷ್ಟು ಕಾಡಿದರೂ ಬೇಡಿದರೂ ಬಾಲಕ ಗುಡ್ಡನಿಗೆ ಉತ್ತರಿಸಲು ಕಿವಿ ಬಾಯಿ ಏನೂ ತೋಚುತ್ತಿಲ್ಲ. ಎಷ್ಟು ಸಾರಿ ಕೇಳಿದರೂ ಸಹಿತ ಆತನಿಗೆ ಮಗನಿಗೆ ನೆನಪು ಬರ್ತಾ ಇರಲಿಲ್ಲ ಅಂತ. ದಣಿಯವರ ಒಡತಿ ದಿನವೂ ಹೊರಗೆ ಸುರಿಯುವ ಮುಸುರೆ ಪಾತ್ರೆಗಳನ್ನು ಹೊತ್ತು ತಂದು ಅದನ್ನು ಉಜ್ಜುವುದಷ್ಟೇ ಆತನ ಕೆಲಸ. ದಣಿಗಳ ಪತ್ನಿ ಈತಲ ಹೊರಗೆ ಮುಸುರೆ ಪಾತ್ರೆಗಳನ್ನು ತಂದಿಡ್ತಾ ಇದ್ಲು, ಅದನ್ನು ತೊಳೆದಿಡುವುದಷ್ಟೇ ಆತನ ಕೆಲಸ. ಎಷ್ಟು ಪಾತ್ರೆ, ಯಾವುದು, ಏನು, ಯಾಕೆಷ್ಟು ಎಂದು ವಿಚಾರಿಸಿದರೆ ಎಷ್ಟು ಪಾತ್ರೆ, ಯಾವ ಪಾತ್ರೆ ಹೀಗೆಲ್ಲ ವಿಚಾರ ಮಾಡಿದರೆ ದಣಿಯವರ ಪತ್ನಿ ಏನು ಮಾಡ್ತಾ ಇದ್ಲಂತ, ಮಜ್ಜಿಗೆ ಕಡಿಯುವ ಕಡಗೋಲಲ್ಲಿ ತಳಿ ಸೀಳಿ ಬಿಟ್ಟಾರು. ಮಜ್ಜಿಗೆ ಕಡಿಯುವಂಥ ಕಡಗೋಲಿನಿಂದನ ಹೊಡೆದು ಬಿಡ್ತಿದ್ರು ಅಂತ. ಇನ್ನು ಅಪ್ಪನ ಕಾಡುವಿಕೆಗೂ ಕೊನೆಗೂ ಯೋಚಿಸಿದ ಹಣ್ಣಾದ ಗುಡ್ಡನಿಗೆ ತಟ್ಟನೆ ನೆನಪಿಗೆ ಬಂದದ್ದು ಆ ಬೆಳ್ಳಿ ಲೋಟ. ಅಪ್ಪ ಕಾಡಿ ಕೇಳಿದಾಗ ಕೊನೆಗ ಗುಡ್ಡನಿಗೆ ತಟ್ಟನೆ ನೆನಪಿಗೆ ಬರ್ತೈತಿ ಯಾವುದು, ಅದು ಬೆಳ್ಳಿ ಲೋಟ ಅನ್ನುವಂಥದ್ದು. ಮುಂಜಾನೆಗೆ ರೇಜಿಗೆ ಹಿಡಿಸುವಷ್ಟು ಬಾರಿ ದಣಿ ಪತ್ನಿಯವರು ಈ ಬೆಳ್ಳಿಯ ಲೋಟ ಜಾಗೃತಿ ಮಾರಾಯ ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟಿದ್ದು. ಆವಾಗ ದಣಿ ಪತ್ನಿ ಈತನ ಮುಂಜಾನೆ ತೊಳಿಲಿಕ್ಕೆ ಹಾಕುವಂಥ ಸಂದರ್ಭದೊಳಗೆ ಈ ಬೆಳ್ಳಿ ಲೋಟ ಜಾಗೃತ ಮಾರಾಯ ನನ್ನ ಮದುವೆಯಲ್ಲಿ ನಮ್ಮಪ್ಪ ನನಗೆ ಕೊಟ್ಟಿದ್ದು. ಅಪ್ಪ ಕೂಡ್ಲದ ರಥ ಬೀದಿಯಲ್ಲಿರೋ ನರಸಿಂಹಾಚಾರಿಯಲ್ಲಿ ಇದನ್ನು ಏನು ಮಾಡಿದ್ದು, ಮಾಡಿಸಿದ್ದು. ಅದರ ಮೈ ಮೇಲಿರುವ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿಯೂ ಸಹಿತ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಮುಸುರೆ ಪಾತ್ರೆಗಳ ಜೊತೆ ಅದನ್ನು ಸೇರಿಸೋಕೆ ಏನು ಮಾಡಿದ್ಲು, ಇಟ್ಟು ಗುಡ್ಡನಿಗೆ ನೆನಪಿಸಿ ಹೇಳಿದ್ದನ್ನು ಗುಡ್ಡ ಈಗ ಏನು ಮಾಡಿದ, ನೆನಪು ಮಾಡಿಕೊಂಡ ಅಂತ. ನೆಕ್ಸ್ಟ್ ಮುಂದಿನ ಪಿರಿಯಡ್ ನೋಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಲ್ಲಿ ಬರುವಂಥ ಪ್ರತಿಯೊಂದು ಪ್ರಶ್ನೆ ಉತ್ತರಗಳನ್ನು ಎಲ್ಲವನ್ನು ರೆಡಿ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.